ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಸಿಬ್ಬಂದಿ ನಿರ್ವಹಣಾ ಕಾರ್ಯದ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಪ್ರಕ್ರಿಯೆಯ ಎರಡನೇ ಹಂತ ನೇಮಕಾತಿ. ನೇಮಕಾತಿಯು ಒಂದು ಧನಾತ್ಮಕ ಪ್ರಕ್ರಿಯೆ ಎಂಬಂತಹ ವಿಚಾರವನ್ನು ಅರ್ಥೈಸಿಕೊಂಡಿದ್ದೇವೆ. ಈ ಹಂತದಲ್ಲಿ ಒಂದು ಪ್ರಮುಖ ಘಟ್ಟ ಯಾವುದು ಅಂತ ಹೇಳಿದರೆ ಮೂಲಗಳನ್ನು ಗುರುತಿಸುವುದು. ನೇಮಕಾತಿಯ ಮೂಲಗಳನ್ನು ಗುರುತಿಸುವುದು. ನೇಮಕಾತಿಯ ಮೂಲಗಳಲ್ಲಿ ಎರಡು ವಿಧ. ಒಂದು ಆಂತರಿಕ ಮೂಲ, ಮತ್ತೊಂದು ಬಾಹ್ಯ ಮೂಲ. ಆಂತರಿಕ ನೇಮಕಾತಿ ಮೂಲ ಎಂದರೆ ಏನು? ಆಂತರಿಕ ನೇಮಕಾತಿ ಮೂಲ ಎಂದರೆ ಅಗತ್ಯ ಇರುವ ಸ್ಥಾನಗಳನ್ನು ಸಂಸ್ಥೆಯ ಒಳಗಿನಿಂದಲೇ ಭರ್ತಿ ಮಾಡುವುದಾಗಿದೆ. ಆಂತರಿಕ ಮೂಲ ಅಂತ ಹೇಳಿದರೆ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಆ ಸಂಸ್ಥೆಯಲ್ಲಿಯೇ ಪ್ರಸಕ್ತ ಹಾಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಂದಲೇ ಭರ್ತಿ ಮಾಡಲಾಗಿದೆ. ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರಸಕ್ತ ಸಿಬ್ಬಂದಿಗಳನ್ನು ಈ ಹುದ್ದೆಯನ್ನು ಭರ್ತಿ ಮಾಡಲು ಪರಿಗಣಿಸಲಾಗಿದೆ. ಆಂತರಿಕ ಮೂಲಗಳಲ್ಲಿ ಎರಡು ಪ್ರಕಾರಗಳು. ಒಂದು ವರ್ಗಾವಣೆ, ಮತ್ತೊಂದು ಬಡ್ತಿ. ವರ್ಗಾವಣೆ ಎಂದರೆ ಏನು? ವರ್ಗಾವಣೆ ಎಂದರೆ ಉದ್ಯೋಗಿಯ ಜವಾಬ್ದಾರಿ ಮತ್ತು ದರ್ಜೆಯಲ್ಲಿ ಮಹತ್ವದ ಬದಲಾವಣೆ ಇಲ್ಲದೆಯೇ ಒಂದು ಕೆಲಸದಿಂದ ಇನ್ನೊಂದಕ್ಕೆ, ಒಂದು ಇಲಾಖೆಯಿಂದ ಇನ್ನೊಂದಕ್ಕೆ ಅಥವಾ ಒಂದು ಪಾಳಿಯಿಂದ ಇನ್ನೊಂದಕ್ಕೆ ಸ್ಥಾನಪಲ್ಲಟಗೊಳಿಸುವುದಾಗಿದೆ. ವರ್ಗಾವಣೆ ಅಂತ ಹೇಳಿದರೆ ಉದ್ಯೋಗಿಯನ್ನು ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ, ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ, ಒಂದು ಪಾಳಿ ಶಿಫ್ಟ್ ನಿಂದ ಮತ್ತೊಂದು ಪಾಳಿಗೆ ಸ್ಥಾನಪಲ್ಲಟಗೊಳಿಸುವುದಾಗಿದೆ. ಈ ಹಂತದಲ್ಲಿ ಉದ್ಯೋಗಿಯ ಸ್ಥಾನಮಾನ, ಜವಾಬ್ದಾರಿ, ವೇತನ ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಬರುವುದಿಲ್ಲ. ಆದರೆ ಕೆಲಸ ನಿರ್ವಹಿಸುವ ಸ್ಥಳದಲ್ಲಿ ಬದಲಾವಣೆಯಾಗುತ್ತದೆ. ಉದಾಹರಣೆಗೆ ಮಂಗಳೂರು ಬ್ಯಾಂಕಿನ ಬ್ರಾಂಚಿನಲ್ಲಿ ಕಾರ್ಯನಿರ್ವಹಿಸುವ ವ್ಯವಸ್ಥಾಪಕನನ್ನು ಬೆಂಗಳೂರಿನ ಶಾಖೆಗೆ ವರ್ಗಾಯಿಸಿದಾಗ ಕೇವಲ ಕೆಲಸದ ಸ್ಥಳದಲ್ಲಿ ಬದಲಾವಣೆಯಾಗುತ್ತದೆ ವಿನಃ ಅವನ ಜವಾಬ್ದಾರಿ, ಕಾರ್ಯವೈಖರಿ, ವೇತನ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗುವುದಿಲ್ಲ. ಕೆಲವು ಬಾರಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳನ್ನು ಕಾಣಬಹುದು. ಜವಾಬ್ದಾರಿ ಮತ್ತು ಸ್ಥಾನಮಾನ, ದರ್ಜೆ ಅಂತ ಹೇಳಿದರೆ ಸ್ಥಾನಮಾನದಲ್ಲಿ ಸ್ವಲ್ಪ ಮಟ್ಟಿನ ಸ್ವಲ್ಪ ಬದಲಾವಣೆಗಳನ್ನು ಕಾಣಬಹುದು. ಆದರೆ ಯಾವುದೇ ಕಾರಣಕ್ಕೂ ವೇತನದಲ್ಲಿ ಬದಲಾವಣೆ ಆಗುವುದಿಲ್ಲ. ಹೀಗಾಗಿ ವರ್ಗಾವಣೆಯನ್ನು ಸಮತಲಾತ್ಮಕ ಸ್ಥಾನಪಲ್ಲಟ ಎಂಬುದಾಗಿ ಪರಿಗಣಿಸಲಾಗಿದೆ. ವರ್ಗಾವಣೆಯನ್ನು ಕೆಲವು ಬಾರಿ ಸಂಸ್ಥೆಯ ನೀತಿ ನಿಯಮಗಳನ್ನು ಉಲ್ಲಂಘಿಸಿದಾಗ ಅವನನ್ನು ಸಂಸ್ಥೆಯಿಂದ ಅಥವಾ ಕೆಲಸದಿಂದ ತೆಗೆದುಹಾಕುವ ಬದಲು, ವಜಾ ಮಾಡುವ ಬದಲು ವರ್ಗಾವಣೆಯಂತಹ ಶಿಕ್ಷೆಯನ್ನು ನೀಡಿ ಆ ಸಿಬ್ಬಂದಿಯನ್ನು ಉಳಿಸಿಕೊಳ್ಳಲು ಕೂಡ ಸಹಾಯವಾಗುತ್ತದೆ. ಅದೇ ರೀತಿ ವರ್ಗಾವಣೆಯಿಂದಾಗಿ ಕೆಲವೆಲ್ಲ ಸಿಬ್ಬಂದಿಯ ವೈಯಕ್ತಿಕ ಸಮಸ್ಯೆಗಳು, ಕೆಲಸದಲ್ಲಿ ಉಂಟಾದಂತಹ ಸಮಸ್ಯೆಗಳನ್ನು ನಿವಾರಿಸಲು ಕೂಡ ಬಳಕೆ ಮಾಡಲಾಗಿದೆ. ಎರಡನೆಯ ಆಂತರಿಕ ಮೂಲ ಬಡ್ತಿ. ಬಡ್ತಿ ಎಂದರೆ ಏನು? ಬಡ್ತಿ ಎಂದರೆ ಉದ್ಯೋಗಿಗಳನ್ನು ಕೆಳ ಹಂತದ ಹುದ್ದೆಗಳಿಂದ ಉನ್ನತ ಹಂತದ ಹುದ್ದೆಗೆ ಸ್ಥಾನಪಲ್ಲಟಗೊಳಿಸುವುದಾಗಿದೆ. ಇಲ್ಲಿ ಉದಾಹರಣೆಗೆ
ಗುಮಾಸ್ತನಾಗಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಯನ್ನು ವ್ಯವಸ್ಥಾಪಕನಾಗಿ, ಕ್ಲರ್ಕನ್ನು ಮ್ಯಾನೇಜರ್ ಆಗಿ ಪ್ರಮೋಷನ್ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಆ ಸಿಬ್ಬಂದಿಯ ಭರ್ತಿಗೊಂಡಂತಹ ಸಿಬ್ಬಂದಿಯ ಸ್ಥಾನಮಾನ, ಕೆಲಸದ ಸ್ವರೂಪ ಮತ್ತು ಅವನ ವೇತನದಲ್ಲಿಯೂ ಕೂಡ ಬದಲಾಗುತ್ತದೆ. ಗುಮಾಸ್ತನಿಂದ ವ್ಯವಸ್ಥಾಪಕನಾಗಿ ಬಡ್ತಿ ಹೊಂದಿದಾಗ ಅವನ ಸ್ಥಾನಮಾನದಲ್ಲಿ ಬದಲಾವಣೆಯಾಯಿತು, ಕೆಲಸದ ಸ್ವರೂಪದಲ್ಲಿಯೂ ಕೂಡ ಬದಲಾವಣೆಯಾಯಿತು. ಅದೇ ರೀತಿ ವೇತನದಲ್ಲಿಯೂ ಕೂಡ ಬದಲಾವಣೆಗಳನ್ನು ಕಾಣುತ್ತೇವೆ. ಇಲ್ಲಿ ಕೆಳ ಹಂತದಿಂದ ಮೇಲಿನ ಹಂತಕ್ಕೆ, ಉನ್ನತ ಹಂತಕ್ಕೆ ಸಿಬ್ಬಂದಿಯನ್ನು ಸ್ಥಾನಪಲ್ಲಟಗೊಳಿಸುವುದರಿಂದ, ವರ್ಗಾಯಿಸುವುದರಿಂದ ಈ ಏರ್ಪಾಟನ್ನು ನಾವು ಲಂಬಾತ್ಮಕ ಸ್ಥಾನಪಲ್ಲಟವೆಂಬುದಾಗಿ ಪರಿಗಣಿಸಲಾಗಿದೆ. ಆಂತರಿಕ ಮೂಲದ ಎರಡು ಪ್ರಕಾರಗಳು ಯಾವುದೆಂತ ಹೇಳಿದರೆ, ಒಂದು ವರ್ಗಾವಣೆ, ಮತ್ತೊಂದು ಬಡ್ತಿ. ಈ ಆಂತರಿಕ ಮೂಲಗಳ ಅನುಕೂಲತೆಗಳು ಏನು? ಆಂತರಿಕದ ಮೂಲದ ಅನುಕೂಲತೆ ಈ ರೀತಿಯಾಗಿದೆ. ಮೊದಲನೇದಾಗಿ, ಕಾರ್ಯನಿರ್ವಹಣೆ ಸುಧಾರಿಸಲು ಪ್ರೇರಣೆ. ನಮಗೆ ತಿಳಿದ ಹಾಗೆಯೇ ಸಂಸ್ಥೆಯಲ್ಲಿ ಬಡ್ತಿಯನ್ನು ನೀಡುವಾಗ ಸಿಬ್ಬಂದಿಯ ಕಾರ್ಯದಕ್ಷತೆಯನ್ನು ಪರಿಗಣಿಸಲಾಗುವುದು. ಇಲ್ಲಿ ಸಂಸ್ಥೆಯಲ್ಲಿ ಬಡ್ತಿಯ ಏರ್ಪಾಟುಗಳು ಅಥವಾ ವ್ಯವಸ್ಥೆಗಳು ಇದ್ದರೆ ಈ ಮಾಹಿತಿಗಳು ಸಿಬ್ಬಂದಿಗೆ ಸಂಸ್ಥೆಯಲ್ಲಿ ಸಿಬ್ಬಂದಿಗಳಿಗೆ ಉನ್ನತ ಹಂತದ ಹುದ್ದೆಗೆ ಬಡ್ತಿ ಇರುವ ಮಾಹಿತಿಗಳು ಇದ್ದಾಗ ಸಿಬ್ಬಂದಿಗಳು ಹೆಚ್ಚಿನ ಹುರುಪಿನಿಂದ, ಉತ್ಸಾಹದಿಂದ, ಪ್ರೇರೇಪಣೆಯಿಂದ ತಮ್ಮ ಕೆಲಸವನ್ನು ನಿರ್ವಹಿಸುತ್ತಾರೆ. ಈ ರೀತಿಯ ನಿರ್ವಹಣೆಯು ಸಂಸ್ಥೆಯ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ, ಸಿಬ್ಬಂದಿಯ ದಕ್ಷತೆಯು ಕೂಡ ಹೆಚ್ಚಾಗುತ್ತದೆ. ಹಾಗಾಗಿ ಆಂತರಿಕ ಮೂಲವು ಸಿಬ್ಬಂದಿಯು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಪ್ರೇರೇಪಿಸುತ್ತದೆ. ಕಾರ್ಯ ಸುಧಾರಣೆಗೆ ಇದು ಒಂದು ಮಾಧ್ಯಮವಾಗಿದೆ. ಎರಡನೆಯ ಅನುಕೂಲತೆ ವಿಶ್ವಾಸ ಅರ್ಹ ಮೂಲವಾಗಿದೆ. ಆಂತರಿಕ ಮೂಲದಲ್ಲಿ ಸಂಸ್ಥೆಯಲ್ಲಿಯೇ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳನ್ನು ಖಾಲಿ ಇರುವ ಹುದ್ದೆಗೆ ಪರಿಗಣಿಸುತ್ತಾರೆ. ಹಾಗಾಗಿ ಈ ಮೂಲವು ನಂಬಿಕೆಗೆ ಅರ್ಹವಾಗಿದೆ. ಹೇಗೆ ನಂಬಿಕೆಗೆ ಅರ್ಹವಾಗಿದೆ ಅಂತ ಹೇಳಿದರೆ, ಸಿಬ್ಬಂದಿಯ ಎಲ್ಲ ವಿವರಗಳು, ಎಲ್ಲ ಮಾಹಿತಿಗಳು, ಕಾರ್ಯನಿರ್ವಹಣಾ ಮೌಲ್ಯಮಾಪನಗಳನ್ನು ನಿಖರವಾಗಿ ಮಾಡಲಾಗುವುದು. ಅಷ್ಟು ಮಾತ್ರವಲ್ಲದೆ ಈ ಮೂಲಗಳಿಂದ ಹುದ್ದೆಯನ್ನು ಭರ್ತಿ ಮಾಡಿದಾಗ ಆಯ್ಕೆ ಮತ್ತು ಸ್ಥಳ ನಿಯೋಜನೆ ಕಾರ್ಯವು ತುಂಬ ಸರಳವಾಗಿರುವುದು. ಇಂತಹ ವ್ಯಕ್ತಿಯನ್ನು, ಅವನ ಕಾರ್ಯಕ್ಷಮತೆಯನ್ನು ನಿಖರವಾಗಿ ಮೌಲ್ಯಮಾಪನ ಮಾಡಿ ಮುಂದಿನ ಹಂತದ, ಉನ್ನತ ಹಂತದ ಅಥವಾ ಬೇರೊಂದು ವಿಭಾಗದ ಕೆಲಸಕ್ಕೆ ನಿಯೋಜಿಸುವ ಕಾರ್ಯವಾದಂತಹ ಆಯ್ಕೆ ಮತ್ತು ಸ್ಥಳ ನಿಯೋಜನೆ ತುಂಬ ಸರಳವಾಗಿರುವುದು. ಮೂರನೇದು ತರಬೇತಿ ಸಾಧನ. ವರ್ಗಾವಣೆ ಮಾಡಿದಾಗ ಸಿಬ್ಬಂದಿಗಳು ಬೇರೆ ಬೇರೆ ಹುದ್ದೆಗಳ ಕೌಶಲ್ಯಗಳನ್ನು ಕಲಿಯಲು ಅವಕಾಶ ಸಿಗುವುದು. ಈ ಸಂದರ್ಭದಲ್ಲಿ ವರ್ಗಾವಣೆಗೊಂಡಂತಹ ಸಿಬ್ಬಂದಿಗಳು ಬೇರೆ ಬೇರೆ ಹುದ್ದೆಗಳ ಕೌಶಲ್ಯಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ. ಅಂತಹ ಸಿಬ್ಬಂದಿಗಳನ್ನು ಮುಂದಿನ ದಿನಗಳಲ್ಲಿ ಉನ್ನತ ಹಂತದ ಹುದ್ದೆಗೆ ಭರ್ತಿ ನೀಡಲು ಪರಿಗಣಿಸಲಾಗುವುದು. ಅಷ್ಟು ಮಾತ್ರವಲ್ಲದೆ ಸಿಬ್ಬಂದಿಗಳು ಪ್ರಸ್ತುತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿರುವ ಕಾರಣ ಸಂಸ್ಥೆಯ ನೀತಿ ನಿಯಮ, ಸಹೋದ್ಯೋಗಿಗಳು, ಮೇಲಧಿಕಾರಿಗಳು ಸಂಸ್ಥೆಯ ಪರಿಸರದ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಹೊಂದಿದ್ದು ಸಂಸ್ಥೆಗೆ ಅವರು ಹೊಂದಿಕೊಂಡಿರುತ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಅಭಿಶಿಕ್ಷಣದ ತರಬೇತಿ ಅಂತ ಹೇಳಿದರೆ
ಅಭಿಶಿಕ್ಷಣದ ತರಬೇತಿ ಎಂದರೆ ಪ್ರತಿಷ್ಠಾಪನಾ ತರಬೇತಿ. ಹೊಸದಾಗಿ ನೇಮಕಗೊಂಡಂತಹ ಸಿಬ್ಬಂದಿಗೆ ಯಾವ ರೀತಿಯ ತರಬೇತಿ ನೀಡುತ್ತಾರೋ ಅಂತಹ ತರಬೇತಿಯ ಅಗತ್ಯ ಇರುವುದಿಲ್ಲ. ಈ ಆಂತರಿಕ ಮೂಲವು ಒಂದು ಹಂತದಲ್ಲಿ ತರಬೇತಿಯ ಸಾಧನವಾದರೆ ಮತ್ತೊಂದು ಹಂತದಲ್ಲಿ ಅನಾವಶ್ಯಕ ತರಬೇತಿಯನ್ನು ತೊಡೆದು ಹಾಕಲು ಕೂಡ ನೆರವು ನೀಡುತ್ತದೆ. ನಾಲ್ಕನೆಯ ಅನುಕೂಲತೆ ಹೆಚ್ಚುವರಿ ಸಿಬ್ಬಂದಿ ಎಂಬ ಸಮಸ್ಯೆಯ ನಿವಾರಣೆ. ವರ್ಗಾವಣೆಯು ಸಂಸ್ಥೆಗೆ ಯಾವ ಅನುಕೂಲವನ್ನು ಒದಗಿಸುವುದಂತ ಹೇಳಿದರೆ, ಸಂಸ್ಥೆ ಎದುರಿಸುವ ಹೆಚ್ಚುವರಿ ಸಿಬ್ಬಂದಿಯ ಸಮಸ್ಯೆಯನ್ನು ನಿವಾರಿಸುವುದು. ಕೆಲವು ಇಲಾಖೆಯಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಾರೆ. ಸಂಸ್ಥೆಯ ಕೆಲವು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರುತ್ತದೆ. ಈ ಅಂಶವು ವ್ಯವಸ್ಥಾಪಕರ ಗಮನಕ್ಕೆ ಬಂದಾಗ ಈ ಸಮಸ್ಯೆಗಳನ್ನು, ಹೆಚ್ಚುವರಿ ಸಿಬ್ಬಂದಿಗಳ ಸಮಸ್ಯೆಯನ್ನು ವರ್ಗಾವಣೆಯ ಮೂಲಕ ಪರಿಹರಿಸಿಕೊಳ್ಳಬಹುದು. ಹೆಚ್ಚುವರಿ ಸಿಬ್ಬಂದಿ ಇರುವಂತಹ ಇಲಾಖೆಯಿಂದ ಉದ್ಯೋಗಿಗಳನ್ನು ಸಿಬ್ಬಂದಿ ಕೊರತೆ ಇರುವಂತಹ ವಿಭಾಗಗಳಿಗೆ ವರ್ಗಾವಣೆ ಮಾಡಿ ಅನಾವಶ್ಯಕ ಕಾರ್ಮಿಕ ವೆಚ್ಚವನ್ನು ಕಡಿಮೆ ಮಾಡಬಹುದು. ಕೊನೆಯ ಅನುಕೂಲತೆ ಮಿತವ್ಯಯ. ಸಂಸ್ಥೆಯಲ್ಲಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಆಂತರಿಕ ಮೂಲವು ಮಿತವ್ಯಯವಾಗಿದೆ. ಯಾಕಂತ ಹೇಳಿದರೆ ಇಲ್ಲಿ ಜಾಹೀರಾತು, ಆಯ್ಕೆಯ ಪರೀಕ್ಷೆ, ಸಂದರ್ಶನ ಮೊದಲಾದಂತಹ ಪ್ರೊಸೀಜರ್ಸ್, ಮೊದಲಾದಂತಹ ವಿಧಾನಗಳನ್ನು ಅನುಸರಿಸುವುದಿಲ್ಲ. ಸಂಸ್ಥೆಯಲ್ಲಿ ಪ್ರಸಕ್ತ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳನ್ನೇ ಮುಂದಿನ ಹಂತದ ಹುದ್ದೆಗೆ, ಖಾಲಿ ಇರುವ ಹುದ್ದೆಯನ್ನು ಭರ್ತಿ ಮಾಡಲು ಪರಿಗಣಿಸಲಾಗಿದೆ. ಹಾಗಾಗಿ ಈ ಮೂಲವು ತುಂಬ ಅಗ್ಗವಾಗಿದೆ, ಮಿತವ್ಯಯವಾಗಿದೆ, ವೆಚ್ಚದಾಯಕವಲ್ಲ. ಈ ಮೂಲವು ಎಷ್ಟೆಲ್ಲ ಅನುಕೂಲತೆಗಳನ್ನು ಹೊಂದಿದರೂ ಕೂಡ ಕೆಲವೆಲ್ಲ ಲೋಪದೋಷಗಳನ್ನು ಹೊಂದಿದೆ. ಆಂತರಿಕ ಮೂಲಗಳ ಮಿತಿಗಳೇನು, ಲೋಪದೋಷಗಳೇನು, ಕೊರತೆಗಳೇನು ಎಂಬುದಾಗಿ ತಿಳಿದುಕೊಳ್ಳುವ. ಮೊದಲನೆಯದಾಗಿ ಹೊಸ ಪ್ರತಿಭೆಯ ಪ್ರವೇಶಕ್ಕೆ ಅಡ್ಡಿ. ಹೊಸ ಪ್ರತಿಭೆಯ ಪ್ರವೇಶಕ್ಕೆ ಅಡ್ಡಿ. ಈ ಮೂಲದಿಂದ, ಆಂತರಿಕ ಮೂಲದಿಂದ ಆಂತರಿಕ ಮೂಲವನ್ನು ಸಂಸ್ಥೆಯು ಖಾಲಿ ಹುದ್ದೆಯನ್ನು ಭರ್ತಿ ಮಾಡಲು ಬಳಸಿದಾಗ ಪ್ರಸಕ್ತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳನ್ನು ಪರಿಗಣಿಸುತ್ತದೆ. ಹಾಗಾಗಿ ಇಲ್ಲಿ ಹೊಸ ರಕ್ತದ ಚಲನೆಗೆ ಅಂತ ಹೇಳಿದರೆ ಹೊಸ ಪ್ರತಿಭೆಗಳಿಗೆ ಅವಕಾಶವಿಲ್ಲ. ಯುವ ಶಕ್ತಿಯಾಗಲಿ, ನವಚಿಂತನೆಗಳಾಗಲಿ, ಹೊಸ ರಕ್ತವಾಗಲಿ ಸಂಸ್ಥೆಯನ್ನು ಪ್ರವೇಶಿಸಲು ಯಾವುದೇ ರೀತಿಯ ಅವಕಾಶ ಇಲ್ಲ. ಇನ್ನೊಂದರ್ಥದಲ್ಲಿ ಹೇಳುವುದಾದರೆ ಆಂತರಿಕ ಮೂಲಗಳು ಹೊಸ ಪ್ರತಿಭೆಗಳ ಪ್ರವೇಶಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಎರಡನೆಯ ಮಿತಿ ಕಾಲಮಿತಿ ಬಡ್ತಿಯ ಪ್ರಭಾವ. ಬಡ್ತಿ ಅಂತ ಹೇಳಿದರೆ ಕೆಳ ಹಂತದ ಹುದ್ದೆಯಿಂದ ಮೇಲಿನ ಹಂತದ ಹುದ್ದೆಗೆ ಉದ್ಯೋಗಿಯನ್ನು ಸ್ಥಾನಪಲ್ಲಟಗೊಳಿಸುವುದು. ಯಾವ ಮಾನದಂಡವನ್ನು ಬಳಸಿ ಬಡ್ತಿ ನೀಡುತ್ತಾರೆ? ಒಂದು, ಸೇವಾ ಅವಧಿ, ಸೇವಾ ಹಿರಿತನ. ಎರಡನೇದು ಕಾರ್ಯಕ್ಷಮತೆ. ಒಂದು ವೇಳೆ ಸಂಸ್ಥೆಯು ಸೇವಾ ಹಿರಿತನದ ಆಧಾರದಲ್ಲಿ ಉದ್ಯೋಗಿಗೆ ಬಡ್ತಿಯನ್ನು ನೀಡಿದರೆ ಇದು ಇನ್ನಿತರ ಉದ್ಯೋಗಿಗಳಲ್ಲಿ ಅಥವಾ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವ ಉದ್ಯೋಗಿಗಳಲ್ಲಿ ಯಾವುದೇ ರೀತಿಯ ಉತ್ಸಾಹವನ್ನು ಉಂಟು ಮಾಡುವುದಿಲ್ಲ, ಯಾವುದೇ ರೀತಿಯ ಪ್ರೇರೇಪಣೆಯನ್ನು ನೀಡುವುದಿಲ್ಲ. ಈ ರೀತಿಯ ವ್ಯವಸ್ಥೆಯು ಸಿಬ್ಬಂದಿಗಳನ್ನು ನಿರುತ್ಸಾಹಿಗಳನ್ನಾಗಿ ಮಾಡುತ್ತದೆ. ಮೂರನೆಯ ಮಿತಿ ಎಲ್ಲ ಹುದ್ದೆಗಳ ಭರ್ತಿ ಅಸಾಧ್ಯ. ವರ್ಗಾವಣೆ ಇರಲಿ, ಬಡ್ತಿ ಇರಲಿ, ಈ ವ್ಯವಸ್ಥೆಯಲ್ಲಿ ಸಂಸ್ಥೆಯ ಎಲ್ಲ ಖಾಲಿ ಹುದ್ದೆಯನ್ನು ಭರ್ತಿ ಮಾಡಲು ಅಸಾಧ್ಯ. ಉದಾಹರಣೆಗೆ ಗುಮಾಸ್ತ ಹುದ್ದೆಯಿಂದ
ಸಿಬ್ಬಂದಿಯನ್ನು ವ್ಯವಸ್ಥಾಪಕ ಹುದ್ದೆಗೆ ವರ್ಗಾಯಿಸಿದಾಗ, ಬಡ್ತಿ ನೀಡಿದಾಗ ಗುಮಾಸ್ತ ಹುದ್ದೆಯು ಖಾಲಿ ಉಳಿಯುವುದು. ಹಾಗಾಗಿ ಈ ಮೂಲಗಳಿಂದ ಸಂಸ್ಥೆಯಲ್ಲಿ ಖಾಲಿ ಉಳಿದ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲು ಅಸಾಧ್ಯವಾಗಿದೆ. ಅಷ್ಟು ಮಾತ್ರವಲ್ಲದೆ ಹೊಸದಾಗಿ ಪ್ರಾರಂಭವಾದಂತಹ ಉದ್ಯಮಗಳಲ್ಲಿ ಆಂತರಿಕ ಮೂಲ ಎಂಬಂತಹ ಪರಿಕಲ್ಪನೆಯೇ ಇಲ್ಲ. ಹೊಸದಾಗಿ ಪ್ರಾರಂಭವಾಗಿದೆ. ಅಂತಹ ಸಂಸ್ಥೆಗಳು ತಮ್ಮ ಸಂಘಟನೆಯಲ್ಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಬಾಹ್ಯ ಮೂಲವನ್ನೇ ಅವಲಂಬಿಸಬೇಕಾಗುವುದು. ಮುಂದಿನ ಮಿತಿಗಳು ಸ್ಪರ್ಧಾತ್ಮಕ ಮನೋಭಾವ ಕುಂಠಿತಗೊಳ್ಳುವುದು. ನಮಗೆ ತಿಳಿದಂತೆಯೇ ಬಡ್ತಿಯನ್ನು ನೀಡುವಾಗ ಉದ್ಯೋಗಿಯ ಸೇವಾ ಹಿರಿತನವನ್ನು ಪರಿಗಣಿಸಲಾಗುವುದು. ಯಾವ ಸಂಸ್ಥೆಯು ಉದ್ಯೋಗಿಯ ಸೇವಾ ಹಿರಿತನವನ್ನು ಪರಿಗಣಿಸುತ್ತದೋ ಅಂತಹ ಸಂದರ್ಭದಲ್ಲಿ ಸಹ ಉದ್ಯೋಗಿಗಳಿಗೆ, ಇನ್ನಿತರ ಉದ್ಯೋಗಿಗಳಿಗೆ ತಾವು ಉನ್ನತ ಹಂತದ ಬಡ್ತಿಯನ್ನು ಪಡೆಯಲು ಪ್ರಯತ್ನಿಸಬೇಕು ಎಂಬಂತಹ ಮನೋಭಾವವನ್ನು ಉಂಟು ಮಾಡುವುದಿಲ್ಲ. ಯಾಕಂತ ಹೇಳಿದರೆ ಸೇವೆ ಅವಧಿಯು ಏಕೆಂದರೆ ಆ ಸಿಬ್ಬಂದಿಯು ತನ್ನ ಹುದ್ದೆಯಲ್ಲಿ ಇಂತಿಷ್ಟು ಸಮಯವನ್ನು ಕಳೆದಾಗ, ಇಂತಿಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದಾಗ ತನ್ನಿಂದ ತಾನೇ ಅವನಿಗೆ ಬಡ್ತಿ ದೊರೆಯುವುದು. ಹಾಗಾಗಿ ಇದು ಸಿಬ್ಬಂದಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಉಂಟು ಮಾಡುವುದಿಲ್ಲ. ಕೊನೆಯ ಮಿತಿ ಉತ್ಪಾದಕತೆ ಕಡಿಮೆ. ಆಂತರಿಕ ಮೂಲದ ಒಂದು ವಿಧಾನ ವರ್ಗಾವಣೆ. ಸಿಬ್ಬಂದಿಗಳನ್ನು ಪದೇ ಪದೇ ವರ್ಗಾಯಿಸುವುದರಿಂದ ಸಿಬ್ಬಂದಿಗಳು ರೋಸಿ ಹೋಗುತ್ತಾರೆ, ಕೆಲಸದ ಬಗ್ಗೆ ಜುಗುಪ್ಸೆಯನ್ನು ಹೊಂದುತ್ತಾರೆ. ಯಾವಾಗ ಸಿಬ್ಬಂದಿಯು ತಾನು ನಿರ್ವಹಿಸುವ ಕೆಲಸದ ಬಗ್ಗೆ ನಕಾರಾತ್ಮಕ ಧೋರಣೆಯನ್ನು ಹೊಂದುತ್ತಾನೋ ಅಂತಹ ಸಂದರ್ಭದಲ್ಲಿ ಅದು ಅವನ ಕಾರ್ಯಕ್ಷಮತೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ದಕ್ಷತೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಈ ಎರಡೂ ಅಂಶಗಳು ಸಂಸ್ಥೆಯ ಉತ್ಪಾದಕತೆಯನ್ನು ಕುಂಠಿತಗೊಳಿಸುತ್ತದೆ. ಹಾಗಾಗಿ ಸಂಸ್ಥೆಗಳು ಖಾಲಿ ಹುದ್ದೆಯನ್ನು ಭರ್ತಿ ಮಾಡುವಾಗ ಕೇವಲ ಆಂತರಿಕ ಮೂಲವನ್ನು ಮಾತ್ರ ಅವಲಂಬಿಸಬಾರದು, ಬಾಹ್ಯ ಮೂಲವನ್ನು ಕೂಡ ಪರಿಗಣಿಸಬೇಕು. ಹಾಗಾದರೆ ಬಾಹ್ಯ ಮೂಲಗಳು ಎಂದರೆ ಏನು? ಬಾಹ್ಯ ಮೂಲಗಳ ವಿವಿಧ ಪ್ರಕಾರಗಳು ಯಾವುದು, ಅನುಕೂಲತೆಗಳು ಏನು, ಅನಾನುಕೂಲತೆಗಳೇನು ಎಂಬುದಾಗಿ ತಿಳಿದುಕೊಳ್ಳುವ. ಈಗಾಗಲೇ ಆಂತರಿಕ ಮೂಲದ ಮಿತಿಗಳನ್ನು ಅರ್ಥೈಸಿಕೊಂಡಿದ್ದೇವೆ. ಇದರ ಒಂದು ಪ್ರಮುಖ ಮಿತಿ ಏನು ಅಂತ ಹೇಳಿದರೆ, ಆಂತರಿಕ ಮೂಲಗಳಿಂದ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲು ಅಸಾಧ್ಯ. ಅಷ್ಟು ಮಾತ್ರವಲ್ಲದೆ ಹೊಸದಾಗಿ ಪ್ರಾರಂಭವಾದ ಉದ್ಯಮಗಳು ಆಂತರಿಕ ಮೂಲಗಳನ್ನು ಹೊಂದಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಖಾಲಿ ಇರುವ ಹುದ್ದೆಯನ್ನು ಭರ್ತಿ ಮಾಡಲು ಸಂಸ್ಥೆಯು ಬಾಹ್ಯ ಮೂಲವನ್ನು ಅವಲಂಬಿಸುತ್ತದೆ. ಬಾಹ್ಯ ಮೂಲ ಎಂದರೆ ಏನು? ಬಾಹ್ಯ ಮೂಲ ಎಂದರೆ ಅಗತ್ಯ ಇರುವ ಸ್ಥಾನಗಳನ್ನು ಸಂಸ್ಥೆಯ ಹೊರಗಿನಿಂದ ಭರ್ತಿ ಮಾಡುವುದಾಗಿದೆ. ಇದರ ಅರ್ಥ ಇಷ್ಟೇ, ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸಂಸ್ಥೆಯು ಹೊರಗಿನ ವ್ಯಕ್ತಿಗಳನ್ನು, ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವವರನ್ನಲ್ಲ, ಹೊರಗಿನ ವ್ಯಕ್ತಿಗಳನ್ನು ಪರಿಗಣಿಸುತ್ತಾರೆ. ಈ ರೀತಿಯ ವ್ಯವಸ್ಥೆಯು ಸಂಸ್ಥೆಯಲ್ಲಿ ಹೊಸ ಪ್ರತಿಭೆಗಳು ಪ್ರವೇಶಕ್ಕೆ ಅನುವು ಮಾಡಿಕೊಡುತ್ತದೆ. ಬಾಹ್ಯ ಮೂಲವು ವೆಚ್ಚದಾಯಕವಾಗಿದ್ದರೂ ಕೂಡ ಹೆಚ್ಚಿನ ಸಂದರ್ಭದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿದಾಗ ಹೊಸ ಪ್ರತಿಭೆಗಳ ಅವಶ್ಯಕತೆ ಇರುತ್ತದೆ. ಆ ಸಂದರ್ಭದಲ್ಲಿ ಬಾಹ್ಯ ಮೂಲವು ಹೆಚ್ಚಿನ ಮಹತ್ವವನ್ನು ಪಡೆಯುತ್ತದೆ. ಬಾಹ್ಯ ಮೂಲದ ವಿಧಗಳು ಯಾವುದು? ಒಟ್ಟು 10 ವಿಧಗಳಿವೆ. ಮೊದಲನೇದು ನೇರ ನೇಮಕಾತಿ, ಎರಡನೇದು ನೇರ ಸ್ವೀಕೃತ ಅರ್ಜಿಗಳು, ಮೂರನೇದು ಜಾಹೀರಾತು, ನಾಲ್ಕನೇದು ಉದ್ಯೋಗ ವಿನಿಮಯ ಕೇಂದ್ರಗಳು, ಐದನೇದು
ನಿಯೋಜನಾ ಸಂಸ್ಥೆಗಳು ಮತ್ತು ನಿರ್ವಹಣಾ ಸಲಹೆಗಾರರು. 6ನೆಯ ವಿಧ ಆವರಣ ನೇಮಕಾತಿ. 7ನೇದು ಉದ್ಯೋಗಿಗಳ ಶಿಫಾರಸುಗಳು. 8ನೇದು ಕಾರ್ಮಿಕ ಗುತ್ತಿಗೆದಾರರು. 9 ದೂರದರ್ಶನದಲ್ಲಿ ಜಾಹೀರಾತು. ಕೊನೆಯದು ಜಾಲತಾಣ ಪ್ರಕಟಣೆ. ಮೊದಲನೆಯ ವಿಧಗಳನ್ನು ಪರಿಗಣಿಸೋಣ. ನೇರ ನೇಮಕಾತಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್. ಏನಿದು ನೇರ ನೇಮಕಾತಿ? ಸಂಸ್ಥೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಹುದ್ದೆಯು ಖಾಲಿ ಬಿದ್ದಾಗ ತಕ್ಷಣವೇ ಆ ಹುದ್ದೆಯ ಮಾಹಿತಿಯನ್ನು ಕಲೆ ಹಾಕಿ ಆ ಮಾಹಿತಿಯನ್ನು ಪಟ್ಟಿ ಮಾಡಿ ಖಾಲಿ ಇರುವ ಹುದ್ದೆಯ ಸಂಖ್ಯೆ ಮತ್ತು ವಿವರವನ್ನು ನೋಟಿಸು ಬೋರ್ಡ್ಗಳಲ್ಲಿ, ಸೂಚನಾ ಫಲಕಗಳಲ್ಲಿ ಪ್ರಕಟಿಸುವುದಾಗಿದೆ. ಈ ವಿಧದಂತಹ ನೇಮಕಾತಿಯು ಯಾವ ಹುದ್ದೆಗೆ ಅನುಕೂಲಕರವಾಗಿದೆ? ಈ ರೀತಿಯ ನೇಮಕಾತಿಯು, ನೇರ ನೇಮಕಾತಿಯು ಕೌಶಲರಹಿತ, ಅರೆ ಕೌಶಲ ಹೊಂದಿರುವ ಹುದ್ದೆಗಳಿಗೆ ಸೂಕ್ತವಾಗಿದೆ. ಕೆಲವು ಬಾರಿ ಕೆಲವೊಂದು ಸಂದರ್ಭದಲ್ಲಿ ಸಾಂದರ್ಭಿಕ ಹುದ್ದೆಗಳು ಹುಟ್ಟಿಕೊಳ್ಳುತ್ತದೆ. ಸಿಬ್ಬಂದಿಯೊಬ್ಬ ಗೈರು ಹಾಜರಾದಾಗ, ಸಿಬ್ಬಂದಿಯೊಬ್ಬ ಬರದೇ ಇದ್ದಾಗ ಸಂಸ್ಥೆಯಲ್ಲಿ ಆ ಹುದ್ದೆಯು, ಉದ್ಯೋಗವು ಖಾಲಿ ಉಳಿಯುವುದು. ಈ ಸಂದರ್ಭದಲ್ಲಿ ನೇರ ನೇಮಕಾತಿ ಅತ್ಯಂತ ಸೂಕ್ತವಾಗಿದೆ. ಸಾಂದರ್ಭಿಕ ಹುದ್ದೆಗಳನ್ನು ಭರ್ತಿ ಮಾಡಲು ಹೆಚ್ಚಾಗಿ ಸಂಸ್ಥೆಗಳು ನೇರ ನೇಮಕಾತಿ ಮೂಲವನ್ನು ಬಳಸುತ್ತದೆ. ನೇರ ನೇಮಕಾತಿ ಮೂಲಗಳಲ್ಲಿ ಉದ್ಯೋಗ ಆಕಾಂಕ್ಷಿ, ಉದ್ಯೋಗವನ್ನು ಅರಸುವಂತಹ ವ್ಯಕ್ತಿಯು ಸಂಸ್ಥೆಯ ಆವರಣದೊಳಗೆ ಇದ್ದು ಸೂಚನಾ ಫಲಕದಲ್ಲಿ ಪ್ರಕಟಿಸಿದಂತಹ ಮಾಹಿತಿಯನ್ನು ಪರಿಗಣಿಸಿ ತನ್ನನ್ನು ಹೋಲಿಕೆ ಮಾಡುತ್ತಾನೆ. ನಾನು ಅಂತಹ ಅರ್ಹತೆಯನ್ನು ಹೊಂದಿದ್ದೇನೆಯೇ? ಹೊಂದಿದ್ದರೆ ಆ ಕೆಲಸಕ್ಕೆ ಹಾಜರಾಗಲು ತಯಾರಾಗುತ್ತಾನೆ. ಹೆಚ್ಚಿನ ಖರ್ಚುಗಳಿಲ್ಲದೆ, ಯಾವುದೇ ರೀತಿಯ ವೆಚ್ಚಗಳನ್ನು ಮಾಡದೆ ಸಾಂದರ್ಭಿಕ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲಾಗುವುದು. 2ನೇದು ನೇರ ಸ್ವೀಕೃತ ಅರ್ಜಿಗಳು, ಕ್ಯಾಶುವಲ್ ಕಾಲರ್ಸ್ ಅಂತ ಹೇಳ್ತೇವೆ. ಅದಕ್ಕಿಂತಲೂ ಸೂಕ್ತ ವರ್ಡ್ ವೇಟಿಂಗ್ ಲಿಸ್ಟ್. ಹೆಚ್ಚು ಪ್ರಖ್ಯಾತಿ ಹೊಂದಿದಂತಹ ಸಂಸ್ಥೆಗಳು ಉದ್ಯೋಗಕ್ಕಾಗಿ ಕರೆ ನೀಡಿದಾಗ ಸಾವಿರಾರು ಅರ್ಜಿಗಳನ್ನು ಸ್ವೀಕರಿಸುತ್ತದೆ. ಎಲ್ಲ ಅರ್ಜಿದಾರರಿಗೆ ಉದ್ಯೋಗವನ್ನು ಒದಗಿಸುವುದು ಅಸಾಧ್ಯ. ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಉಳಿದ ಅರ್ಜಿದಾರ ಪಟ್ಟಿ ಮಾಡಿ ಮಾಹಿತಿ ಕೋಶದಲ್ಲಿ ಅದನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತದೆ. ಯಾವಾಗ ಸಂಸ್ಥೆಯಲ್ಲಿ ಹುದ್ದೆಗಳು ಉದ್ಭವಿಸುತ್ತದೋ, ಹುದ್ದೆಗಳು ಖಾಲಿ ಬೀಳುತ್ತದೋ, ಅಂತಹ ಸಂದರ್ಭದಲ್ಲಿ ಈ ಮಾಹಿತಿ ಕೋಶದಲ್ಲಿರುವಂತಹ ಹೆಸರು, ವಿಳಾಸ, ಮಾಹಿತಿಗಳನ್ನು ಪರಿಗಣಿಸಿ ಆ ಹುದ್ದೆಯನ್ನು ಭರ್ತಿ ಮಾಡಲು ತಯಾರು ಮಾಡಿಕೊಳ್ಳುತ್ತದೆ, ಏರ್ಪಾಟು ಮಾಡಿಕೊಳ್ಳುತ್ತದೆ. ನೇರ ಸ್ವೀಕೃತ ಅರ್ಜಿಗಳ ಪ್ರಮುಖವಾಗಿ ಬೇಕಾಗಿರುವುದು ಅರ್ಹ ಅಭ್ಯರ್ಥಿಗಳ ಮಾಹಿತಿ. ಆ ಮಾಹಿತಿಯನ್ನು ಮಾಹಿತಿ ಕೋಶದಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತಾರೆ. ಈ ಮಾಹಿತಿ ಕೋಶವನ್ನು ಹುದ್ದೆಗಳು ಖಾಲಿ ಬಿದ್ದಾಗ ಉಪಯೋಗಿಸಿ ಆ ಹುದ್ದೆಗಳನ್ನು ಭರ್ತಿ ಮಾಡುತ್ತಾರೆ. ಇಲ್ಲಿ ಜಾಹೀರಾತಿನ ಖರ್ಚುಗಳು ಇರುವುದಿಲ್ಲ. ಮತ್ತೊಮ್ಮೆ ಸಂದರ್ಶನ, ಪರೀಕ್ಷೆ ಮೊದಲಾದ ಹಂತಗಳಿಗೆ ಸಮಯವನ್ನು ಇಲ್ಲಿ ಜಾಹೀರಾತಿನ ಖರ್ಚುಗಳಿರುವುದಿಲ್ಲ. ಅದೇ ರೀತಿ ಆಯ್ಕೆಯ ಪರೀಕ್ಷೆ, ಸಂದರ್ಶನ ಎಂಬಂತಹ ಪ್ರಕ್ರಿಯೆಗಳು ಕೂಡ ಅವಶ್ಯಕತೆ ಇರುವುದಿಲ್ಲ. ಈಗಾಗಲೇ ಆ ಅಭ್ಯರ್ಥಿಗಳ, ಆ ಅರ್ಹ ವ್ಯಕ್ತಿಗಳ ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಲಾಗಿದೆ. ಕೇವಲ ನೇಮಕಾತಿ ಆದೇಶವನ್ನು ಇಲ್ಲಿ ನೀಡಲಾಗುವುದು. 3ನೆಯ ಮೂಲಗಳು ಜಾಹೀರಾತು. ಜಾಹೀರಾತು ಒಂದು ಪಾಪ್ಯುಲರ್, ತುಂಬ ಪ್ರಸಿದ್ಧ ವಿಧವಾದಂತಹ ನೇಮಕಾತಿಯ ಮೂಲವಾಗಿದೆ. ಸಂಸ್ಥೆಯಲ್ಲಿ
ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಹೆಚ್ಚಿನ ಎಲ್ಲ ಸಂಸ್ಥೆಗಳು ಜಾಹೀರಾತಿನ ಮೊರೆ ಹೋಗುತ್ತದೆ. ಇಲ್ಲಿ ಜಾಹೀರಾತನ್ನು ಕೇವಲ ಮುದ್ರಣ ಮಾಧ್ಯಮಕ್ಕೆ ಸೀಮಿತಗೊಳಿಸಲಾಗಿದೆ. ಪ್ರಿಂಟ್ ಮೀಡಿಯಾ ಅಂತ ಹೇಳಿದರೆ ಕೆಲಸಗಾರರು ಬೇಕಾಗಿದ್ದಾರೆ ಎಂಬಂತಹ ಜಾಹೀರಾತುಗಳನ್ನು ಪ್ರಸಿದ್ಧ ದಿನಪತ್ರಿಕೆಗಳಲ್ಲಿ, ನಿಯತಕಾಲಿಕೆಗಳಲ್ಲಿ, ವೃತ್ತಿಪರ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸುತ್ತಾರೆ. ಉದ್ಯೋಗ ಆಕಾಂಕ್ಷಿಗಳು ಯಾವತ್ತೂ ಕೂಡ ಉದ್ಯೋಗಗಳನ್ನು ಅರಸುವ ಸಂದರ್ಭದಲ್ಲಿ ಈ ಜಾಹೀರಾತುಗಳನ್ನು ನೋಡಿಕೊಳ್ಳುತ್ತಾರೆ. ಜಾಹೀರಾತಿನಲ್ಲಿ ಉದ್ಯೋಗದ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಸಂಸ್ಥೆಯ ವಿವರಗಳನ್ನು ನೀಡಲು ಕೂಡ ಅವಕಾಶ ಇರುತ್ತದೆ. ಉದ್ಯೋಗ ಆಕಾಂಕ್ಷಿ ಈ ಮಾಹಿತಿಗಳನ್ನು ಪರಿಶೀಲಿಸಿ ತನ್ನಲ್ಲಿರುವ ಅರ್ಹತೆಯನ್ನು ಹೋಲಿಸಿ ಕೇವಲ ಅರ್ಹ ಅಭ್ಯರ್ಥಿಗಳು ಜಾಹೀರಾತಿನಲ್ಲಿ ಬಂದಂತಹ ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳಿರುತ್ತದೆ. ಮುಂದಿನ ಪ್ರಕಾರ 4ನೇದು ಉದ್ಯೋಗ ವಿನಿಮಯ ಕೇಂದ್ರ. ಉದ್ಯೋಗ ವಿನಿಮಯ ಕೇಂದ್ರವು ಸರಕಾರ ಪ್ರಾಯೋಜಿತ ಕೇಂದ್ರವಾಗಿದೆ. ಸರಕಾರದ ನಿರ್ದೇಶನದಲ್ಲಿ ನಡೆಯುವಂತಹ ಸಂಸ್ಥೆ. ಇಲ್ಲಿ ಉದ್ಯೋಗಾಕಾಂಕ್ಷಿಯು ತನ್ನ ಹೆಸರು, ವಿಳಾಸ, ವಿದ್ಯಾರ್ಹತೆ ಮಾಹಿತಿಗಳನ್ನು ಮೊದಲು ನೋಂದಣಿ ಮಾಡಿಕೊಳ್ಳಬೇಕು. ಯಾವಾಗ ಖಾಲಿ ಇರುವ ಹುದ್ದೆಗಳು ಹುಟ್ಟಿಕೊಳ್ಳುತ್ತದೋ ಆ ಸಂದರ್ಭದಲ್ಲಿ ಈ ಉದ್ಯೋಗ ವಿನಿಮಯ ಕೇಂದ್ರಗಳು ಇಲ್ಲಿ ನೋಂದಾಯಿಸಲ್ಪಟ್ಟ ವ್ಯಕ್ತಿಗಳ ವಿವರವನ್ನು ಸಂಸ್ಥೆಗಳಿಗೆ ಒದಗಿಸುತ್ತದೆ. ಕೆಲವು ಸಲ ಸಂಸ್ಥೆಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಇರುವಂತಹ ನಿಬಂಧನೆಗಳು ಏನು ಅಂತ ಹೇಳಿದರೆ, ಅಭ್ಯರ್ಥಿಯು, ಅರ್ಜಿದಾರನು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಣಿ ಮಾಡಿರಬೇಕು, ರಿಜಿಸ್ಟರ್ ಮಾಡಿರಬೇಕೆಂಬಂತಹ ನಿಬಂಧನೆ ಇರುವಾಗ ಈ ವಿನಿಮಯ ಕೇಂದ್ರಗಳಲ್ಲಿ ತಮ್ಮಲ್ಲಿರುವ ಮಾಹಿತಿಯನ್ನು ಅಂತಹ ಸಂಸ್ಥೆಗಳಿಗೆ ಒದಗಿಸುತ್ತದೆ. ಕೆಲವು ಬಾರಿ ಖಾಸಗಿ ಸಂಸ್ಥೆಗಳು ಕೂಡ ಉದ್ಯೋಗ ವಿನಿಮಯ ಕೇಂದ್ರಗಳಿಂದ ಅಭ್ಯರ್ಥಿಗಳ ಮಾಹಿತಿಗಳನ್ನು ಪಡೆದು ತಮ್ಮ ಸಂಸ್ಥೆಯಲ್ಲಿರುವಂತಹ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಯತ್ನಿಸುತ್ತದೆ. 5ನೆಯ ವಿಧ ನಿಯೋಜನಾ ಸಂಸ್ಥೆಗಳು ಮತ್ತು ನಿರ್ವಹಣಾ ಸಲಹೆಗಾರರು. ಏನಿದು ನಿಯೋಜನಾ ಸಂಸ್ಥೆ ಮತ್ತು ನಿರ್ವಹಣಾ ಸಲಹೆಗಾರರು? ಸರಳವಾಗಿ ಹೇಳುವುದಾದರೆ ಖಾಸಗಿ ಒಡೆತನದಲ್ಲಿ ನಡೆಯುವ ಉದ್ಯೋಗ ವಿನಿಮಯ ಕೇಂದ್ರವನ್ನೇ ನಿಯೋಜನಾ ಸಂಸ್ಥೆಗಳು ಮತ್ತು ನಿರ್ವಹಣಾ ಸಲಹೆಗಾರರು ಎಂಬುದಾಗಿ ಕರೆಯುತ್ತೇವೆ. ಈ ಸಂಸ್ಥೆಗಳು, ನಿಯೋಜನಾ ಸಂಸ್ಥೆಗಳು ಮತ್ತು ನಿರ್ವಹಣಾ ಸಲಹೆಗಾರರು ಪ್ರತಿಷ್ಠಿತ ಸಂಸ್ಥೆಗಳಿಗೆ ವೃತ್ತಿಪರ ಮತ್ತು ತಾಂತ್ರಿಕ ಹುದ್ದೆಗಳನ್ನು ಭರ್ತಿ ಮಾಡಲು ನೆರವು ನೀಡುತ್ತದೆ. ಪ್ರತಿಷ್ಠಿತ ಸಂಸ್ಥೆಗಳು ತಾಂತ್ರಿಕ ಮತ್ತು ವೃತ್ತಿಪರ ಹುದ್ದೆಗಳು ಖಾಲಿ ಉಳಿದಾಗ ಈ ಸಂಸ್ಥೆಗಳ ನೆರವನ್ನು ಯಾಚಿಸುತ್ತದೆ. ಅಂತಹ ಸಂದರ್ಭದಲ್ಲಿ ಆ ಪ್ರತಿಷ್ಠಿತ ಸಂಸ್ಥೆಗಳು ನಿಯೋಜನಾ ಸಂಸ್ಥೆ ಮತ್ತು ನಿರ್ವಹಣಾ ಸಲಹೆಗಾರರ ಗ್ರಾಹಕರಾಗಿ ಪರಿಗಣಿಸಲ್ಪಡುತ್ತದೆ. ಈ ಸಂಸ್ಥೆಗಳು ರಾಷ್ಟ್ರವ್ಯಾಪ್ತಿ ಸೇವೆಯನ್ನು ಒದಗಿಸುತ್ತದೆ. ನಮಗೆ ತಿಳಿದ ಹಾಗೆಯೇ ಸಿಬ್ಬಂದಿಗಳ ಪೂರೈಕೆ, ಸಿಬ್ಬಂದಿಗಳ ಬೇಡಿಕೆಯಲ್ಲಿ ವ್ಯತ್ಯಯ ಆದಾಗ ಹೆಚ್ಚಿನ ಪ್ರತಿಷ್ಠಿತ ಸಂಸ್ಥೆಗಳು ನಿಯೋಜನಾ ಸಂಸ್ಥೆ ಮತ್ತು ನಿರ್ವಹಣಾ ಸಲಹೆ ಕೇಂದ್ರಕ್ಕೆ ಮೊರೆ ಹೋಗುತ್ತದೆ. ಇವರು ತಾವು ಸಲ್ಲಿಸಿದ ಸೇವೆಗಳಿಗೆ ಶುಲ್ಕವನ್ನು ವಿಧಿಸುತ್ತಾರೆ. ಕೆಲವು ಬಾರಿ ಸಂಸ್ಥೆಯ ಹೆಸರಿನಲ್ಲಿಯೇ ಸಂಸ್ಥೆಯ ಪೂರ್ಣ ಸಮ್ಮತಿಯಿಂದಲೇ ಪರಿಪೂರ್ಣ ಸಿಬ್ಬಂದಿ ನಿರ್ವಹಣಾ ಕಾರ್ಯವನ್ನು ನಡೆಸುತ್ತಾರೆ. ನೇಮಕಾತಿಯಿಂದ ತೊಡಗಿ ಅವರು ಆ ವ್ಯಕ್ತಿಗೆ ಉದ್ಯೋಗದ ಆದೇಶವನ್ನು ನೀಡುವಂತಹ ಎಲ್ಲ ಕೆಲಸವನ್ನು ಇವರು ನಿರ್ವಹಿಸುತ್ತಾರೆ. ಮುಂದಿನ ಬಾಹ್ಯ ಮೂಲ ಆವರಣ ನೇಮಕಾತಿ. ಯಾವುದರ ಆವರಣ? ಇದು ಶಿಕ್ಷಣ ಸಂಸ್ಥೆಗಳ ಆವರಣ, ಕಾಲೇಜುಗಳ ಆವರಣ. ವೃತ್ತಿಪರ ಕಾಲೇಜುಗಳಿರಬಹುದು,
ತಾಂತ್ರಿಕ ಕಾಲೇಜುಗಳಿರಬಹುದು. ಈ ಸಂಸ್ಥೆಗಳ ಅಂತಿಮ ಪದವಿಯಲ್ಲಿ ಕಲಿಯುತ್ತಿರುವ, ಅಂತಿಮ ವಿಭಾಗದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ, ದಕ್ಷತೆ, ಅವರ ಅರ್ಹತೆಯನ್ನು ಮೌಲ್ಯೀಕರಣ ಮಾಡಿಕೊಂಡು ಸಂಸ್ಥೆಗಳು ಕೆಲಸವನ್ನು ಅಥವಾ ತಮ್ಮಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡುತ್ತದೆ. ಈ ವ್ಯವಸ್ಥೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳಿಗೆ ವ್ಯವಸ್ಥಾಪನಾ ಮತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಇರಬಹುದು, ಪದವಿ ಕಾಲೇಜುಗಳಿರಬಹುದು, ವಿಶ್ವವಿದ್ಯಾನಿಲಯಗಳಿರಬಹುದು. ಇಲ್ಲಿಗೆ ಭೇಟಿ ನೀಡಿ ಆಯ್ಕೆಗೆ ಸಂಬಂಧಪಟ್ಟಂತಹ ಪರೀಕ್ಷೆ, ಸಂದರ್ಶನ ಮೊದಲಾದವುಗಳನ್ನೆಲ್ಲ ನಡೆಸಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪದವಿ ಮುಗಿದ ಬಳಿಕ, ಅಂತಿಮ ಪರೀಕ್ಷೆ ಮುಗಿದ ಬಳಿಕ ಕೆಲಸಕ್ಕೆ ಸೇರಿಕೊಳ್ಳಲು ಆದೇಶವನ್ನು ನೀಡುತ್ತದೆ. ಹೆಚ್ಚಾಗಿ ಯಾವ ಹುದ್ದೆಗೆ ಈ ಮೂಲವು ಸೂಕ್ತವಾಗಿದೆ? ತಾಂತ್ರಿಕ ಹುದ್ದೆಗಳಿಗೆ, ವೃತ್ತಿಪರ ಹುದ್ದೆಗಳಿಗೆ ಆವರಣ ನೇಮಕಾತಿಯು, ವೃತ್ತಿಪರ ಮತ್ತು ತಾಂತ್ರಿಕ ಹುದ್ದೆಗಳಿಗೆ ಆವರಣ ನೇಮಕಾತಿಯು ತುಂಬ ಸೂಕ್ತವಾಗಿದೆ. ಕೆಲವೆಲ್ಲ ಶಿಕ್ಷಣ ಸಂಸ್ಥೆಗಳು ಪ್ರತಿಷ್ಠಿತ ಕಂಪನಿಗಳೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡು ಶೈಕ್ಷಣಿಕ ವರ್ಷದ ಕೊನೆಗೆ ಉದ್ಯೋಗ ಮೇಳವನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಕೆಲಸವನ್ನು ದೊರಕುವಂತೆ ನೋಡಿಕೊಳ್ಳುತ್ತದೆ. ಮುಂದಿನ ಮೂಲ, ಬಾಹ್ಯ ಮೂಲ, ಉದ್ಯೋಗಿಗಳ ಶಿಫಾರಸು. ಯಾವ ಉದ್ಯೋಗಿಗಳ ಶಿಫಾರಸು? ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವ ಹಾಲಿ ಉದ್ಯೋಗಿಗಳ ಶಿಫಾರಸು. ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವ ಹಾಲಿ ಉದ್ಯೋಗಿಗಳಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಮಾಹಿತಿ ದೊರಕಿದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿಯಾಗಿ ತಮ್ಮ ಸ್ನೇಹಿತರನ್ನು, ಬಂಧು ಮಿತ್ರರನ್ನು ಈ ಹುದ್ದೆಯನ್ನು ಭರ್ತಿ ಮಾಡಲು ಶಿಫಾರಸು ಮಾಡುವ ಸಾಧ್ಯತೆಗಳು ಹೆಚ್ಚು. ನಂಬಿಕಾರ್ಹ ಉದ್ಯೋಗಿಗಳು ಸಂಸ್ಥೆಯ ಅಭ್ಯುದಯಕ್ಕಾಗಿ ಉತ್ತಮ ದಕ್ಷ ರೀತಿಯ ಅಭ್ಯರ್ಥಿಗಳನ್ನೇ ಹುದ್ದೆಯನ್ನು ಭರ್ತಿ ಮಾಡಲು ಶಿಫಾರಸು ಮಾಡುತ್ತಾರೆ. ಇಲ್ಲಿಯೂ ಕೂಡ ಯಾವುದೇ ಜಾಹೀರಾತುಗಳು ಇರುವುದಿಲ್ಲ, ಯಾವುದೇ ರೀತಿಯ ಆಯ್ಕೆಯ ಪ್ರಕ್ರಿಯೆಯಾದಂತಹ ಸಂದರ್ಶನ, ಪರೀಕ್ಷೆಗಳು ಇರುವುದಿಲ್ಲ. ಕಡಿಮೆ ವೆಚ್ಚದಲ್ಲಿ, ಅತ್ಯಲ್ಪ ವೆಚ್ಚದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಮುಂದಿನ ಕಾರ್ಮಿಕ ಗುತ್ತಿಗೆದಾರರು ಸಂಸ್ಥೆಗಳಿಗೆ ಅಗತ್ಯ ಇರುವಂತಹ ಸಿಬ್ಬಂದಿಗಳನ್ನು ಒದಗಿಸಲು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಕೆಲವು ಬಾರಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳೇ ಕಾರ್ಮಿಕ ಗುತ್ತಿಗೆದಾರರಾಗಿ ಕೆಲಸ ನಿರ್ವಹಿಸುತ್ತಾರೆ. ಈ ವಿಧದ ಪ್ರಮುಖ ತೊಡಕು ಏನಂತ ಹೇಳಿದರೆ, ಒಂದು ವೇಳೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಉದ್ಯೋಗಿಯು ಗುತ್ತಿಗೆದಾರನಾಗಿ ಕೆಲಸ ನಿರ್ವಹಿಸಿ ಆ ಕೆಲಸವನ್ನು ತ್ಯಜಿಸಿದಾಗ ಸಂಸ್ಥೆಗೆ ಅಗತ್ಯ ಇರುವ ಸಿಬ್ಬಂದಿಗಳನ್ನು ಪಡೆಯಲು ಕಷ್ಟಪಡುತ್ತದೆ. ಮುಂದಿನ ಮೂಲ, ದೂರದರ್ಶನದಲ್ಲಿ ಜಾಹೀರಾತು. ಈಗಾಗಲೇ ಜಾಹೀರಾತಿನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಹಂತದಲ್ಲಿ ವಿವರಿಸಿದ ಜಾಹೀರಾತು ಮುದ್ರಣ ಮಾಧ್ಯಮದಲ್ಲಿ ನೀಡಿದಂತಹ ಜಾಹೀರಾತು, ದಿನಪತ್ರಿಕೆ, ನಿಯತಕಾಲಿಕೆ ಮತ್ತು ವೃತ್ತಿಪರ ಪತ್ರಿಕೆಗಳಲ್ಲಿ ನೀಡಿದ ಜಾಹೀರಾತಾಗಿದೆ. ಇಲ್ಲಿ ದೂರದರ್ಶನದಲ್ಲಿ ಜಾಹೀರಾತು ಅಂತ ಹೇಳಿದರೆ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ನೀಡಿದ ಜಾಹೀರಾತು. ಇಲ್ಲಿಯೂ ಕೂಡ ಸಂಸ್ಥೆಗೆ ತಾವು ತಮ್ಮಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಮಾಹಿತಿಗಳನ್ನು ಪ್ರದರ್ಶಿಸಿ ಅರ್ಹ ಅಭ್ಯರ್ಥಿಗಳನ್ನು ಆಕರ್ಷಿಸಲು ಸಾಕಷ್ಟು ಅವಕಾಶಗಳು ಇದೆ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದಲ್ಲಿ ಮಹತ್ತರ ಬದಲಾವಣೆಗಳಾಗಿದೆ. ಈ ಜಾಲತಾಣದ ಪ್ರಕಟಣೆ ಅಂತ ಹೇಳಿದರೆ ಸಂಸ್ಥೆಗಳು ತಮ್ಮದೇ ಆದಂತಹ ವೆಬ್ಸೈಟ್, ಜಾಲತಾಣವನ್ನು ನಿರ್ಮಿಸಿ ಖಾಲಿ ಇರುವ ಹುದ್ದೆಗಳ ಮಾಹಿತಿಗಳನ್ನು ಭರ್ತಿ ಮಾಡುತ್ತಾರೆ. ಉದ್ಯೋಗ ಆಕಾಂಕ್ಷಿಯೂ ಕೂಡ ಕಂಪ್ಯೂಟರ್ ಪರಿಣತಿಯನ್ನು ಹೊಂದಿದ್ದು ಇಲ್ಲಿ ಹುದ್ದೆಗಳನ್ನು ಅರಸುವ ಸಂದರ್ಭದಲ್ಲಿ
ಸಂಸ್ಥೆಗಳ ವೆಬ್ಸೈಟನ್ನು ಜಾಲತಾಣವನ್ನು ವಿಸಿಟ್ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ಕೆಲವೆಲ್ಲ ನೌಕರಿಯನ್ನು ಒದಗಿಸುವಂತಹ ಜಾಲತಾಣಗಳೇ ಸಂಸ್ಥೆಗೆ ಅಗತ್ಯ ಇರುವಂತಹ ಸಿಬ್ಬಂದಿಗಳನ್ನು ಪೂರೈಕೆ ಮಾಡಲು ನೆರವು ನೀಡುತ್ತದೆ. ಇದೆಲ್ಲ ಈ 10 ಬಾಹ್ಯ ಮೂಲಗಳಾಗಿದೆ. ಬಾಹ್ಯ ಮೂಲ ನೇಮಕಾತಿಯ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು ಎಂಬುದಾಗಿ ತಿಳಿದುಕೊಳ್ಳೋಣ. ಬಾಹ್ಯ ಮೂಲಗಳು ಈ ಕೆಳಗಿನ ಅನುಕೂಲತೆಗಳನ್ನು ಹೊಂದಿದೆ. ಮೊದಲನೇದಾಗಿ ಅರ್ಹ ಸಿಬ್ಬಂದಿ. ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸಂಸ್ಥೆಗಳು ಹೊರಗಿನ ವ್ಯಕ್ತಿಗಳನ್ನು ಪರಿಗಣಿಸುತ್ತಾರೆ. ಹೀಗಾಗಿ ಸಂಸ್ಥೆಗಳಿಗೆ ಉತ್ತಮ, ಅನುಭವಿ, ಪರಿಣತ ಮತ್ತು ದಕ್ಷ ಸಿಬ್ಬಂದಿಗಳನ್ನು ಆಕರ್ಷಿಸಲು ಪಡೆಯಲು ಸಾಧ್ಯ. ಎರಡನೆಯ ಅನುಕೂಲತೆ ವಿಶಾಲ ಆಯ್ಕೆ. ಜಾಹೀರಾತು ಒಂದು ಬಾಹ್ಯ ಮೂಲದ ವಿಧಾನವಾಗಿದೆ. ಖಾಲಿ ಇರುವ ಹುದ್ದೆಗಳಿಗೆ ಜಾಹೀರಾತುಗಳನ್ನು ನೀಡಿದಾಗ ಬಾಹ್ಯ ಮೂಲಗಳು ಹೆಚ್ಚಾಗಿ ಸಂಸ್ಥೆಗೆ ಹೊಸ ಪ್ರತಿಭೆಗಳನ್ನು ಆಕರ್ಷಿಸಲು ಅನುವು ಮಾಡಿಕೊಡುತ್ತದೆ. ಮೂರನೇದು ಹೊಸ ಪ್ರತಿಭೆ. ನಮಗೆ ತಿಳಿದ ಹಾಗೆಯೇ ಬಾಹ್ಯ ಮೂಲಗಳು ಸಂಸ್ಥೆಗೆ ಹೊಸ ರಕ್ತದ ಚಾಲನೆಗೆ ಅನುವು ಮಾಡಿಕೊಡುತ್ತದೆ. ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸದ, ಪ್ರಸ್ತುತ ಕಾರ್ಯನಿರ್ವಹಿಸದ ವ್ಯಕ್ತಿಗಳಾಗಿದ್ದು ಸಂಸ್ಥೆಗೆ ಯಾವುದೇ ರೀತಿಯಲ್ಲಿ ಸಂಬಂಧವಿರದ ವ್ಯಕ್ತಿಗಳು ಉದ್ಯೋಗ ಆಕಾಂಕ್ಷಿಗಳಾಗಿ ಅರ್ಜಿ ಸಲ್ಲಿಸುತ್ತಾರೆ. ಇದರಿಂದ ಸಂಸ್ಥೆಯಲ್ಲಿ ಹೊಸ ಪ್ರತಿಭೆ, ಹೊಸ ಶಕ್ತಿ, ಯುವ ಶಕ್ತಿ ಮೊದಲಾದ ಹೊಸ ಚಿಂತನೆಗಳು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಸಂಸ್ಥೆಯ ಅಭಿವೃದ್ಧಿ ಮತ್ತು ಬೆಳವಣಿಗೆಯು ಈ ಪ್ರತಿಭೆಯನ್ನು ಅವಲಂಬಿಸಿದೆ. ಮುಂದಿನ ಅನುಕೂಲತೆ ಸ್ಪರ್ಧಾತ್ಮಕ ಸ್ಫೂರ್ತಿ. ನಮಗೆ ತಿಳಿದ ಹಾಗೆ ಪ್ರತಿಷ್ಠಿತ ಕಂಪನಿಗಳು ಬಾಹ್ಯ ಮೂಲಗಳನ್ನು ಖಾಲಿ ಹುದ್ದೆ ಭರ್ತಿ ಮಾಡಲು ಅವಲಂಬಿಸಿದಾಗ ಹೆಚ್ಚಿನ ಪ್ರತಿಭಾವಂತ ಉದ್ಯೋಗ ಆಕಾಂಕ್ಷಿಗಳು ಈ ಹುದ್ದೆಯನ್ನು ಪಡೆಯಲು, ಉದ್ಯೋಗವನ್ನು ಪಡೆಯಲು ಪೈಪೋಟಿ ನಡೆಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಸಂಸ್ಥೆಗೆ ಸೂಕ್ತವಾದ, ಪರಿಣತಿ ಹೊಂದಿದ, ಅನುಭವಿ ಮತ್ತು ದಕ್ಷ ಸಿಬ್ಬಂದಿಗಳನ್ನು ಪಡೆಯಲು ಹೆಚ್ಚಿನ ನೆರವಾಗುವುದು. ಬಾಹ್ಯ ಮೂಲಗಳು ಈ ಅನುಕೂಲಗಳನ್ನು ಹೊಂದಿರುವುದು ಮಾತ್ರವಲ್ಲದೆ ಕೆಲವೆಲ್ಲ ಕೊರತೆಗಳನ್ನು, ಕೆಲವೆಲ್ಲ ಮಿತಿಗಳನ್ನು, ಲೋಪದೋಷಗಳನ್ನು ಕೂಡ ಹೊಂದಿದೆ. ಮೊದಲನೇದಾಗಿ ಪ್ರಸ್ತುತ ಸಿಬ್ಬಂದಿಗಳಿಗೆ ಅತೃಪ್ತಿ. ಉನ್ನತ ಹಂತದ ಹುದ್ದೆಗಳನ್ನು ಬಾಹ್ಯ ಮೂಲದಿಂದ ಭರ್ತಿ ಮಾಡಿದಾಗ ಕೆಳ ಹಂತದಲ್ಲಿ ಅಥವಾ ಅದೇ ಸಂಸ್ಥೆಯಲ್ಲಿ ಹಾಲಿ ಪ್ರಸ್ತುತ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳು ತಮ್ಮನ್ನು ಪರಿಗಣಿಸಲಿಲ್ಲ ಎಂಬಂತಹ ಕ್ಷೋಭೆಗೆ ಒಳಗಾಗುತ್ತಾರೆ, ಮನೋವೇದನೆಗೆ ಒಳಗಾಗುತ್ತಾರೆ. ಸಿಬ್ಬಂದಿಯ ಅತೃಪ್ತಿಯು ಅವರ ದಕ್ಷತೆಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಇಂತಹ ಅತೃಪ್ತಿ ಮನೋಭಾವವು ಸಿಬ್ಬಂದಿಯು ಸಂಸ್ಥೆಯ ಬಗ್ಗೆ ನಕಾರಾತ್ಮಕ ಧೋರಣೆಯನ್ನು ಹೊಂದಲು ಕೂಡ ಅನುವು ಮಾಡಿಕೊಡುವುದು. ಎರಡನೆಯ ಮಿತಿಗಳು ಸುದೀರ್ಘ ಪ್ರಕ್ರಿಯೆ. ನಾನು ಈಗಾಗಲೇ ವಿವರಿಸಿದಂತೆ ಬಾಹ್ಯ ಮೂಲಗಳ ಸಹಾಯದಿಂದ ಹುದ್ದೆಗಳನ್ನು ಭರ್ತಿ ಮಾಡಬೇಕಾದರೆ ಜಾಹೀರಾತುಗಳನ್ನು ನೀಡಬೇಕು, ಪರೀಕ್ಷೆಗಳನ್ನು ನಡೆಸಬೇಕು, ಸಂದರ್ಶನಗಳನ್ನು ನಡೆಸಬೇಕು. ಈ ಜಾಹೀರಾತು ನೀಡಲು, ಪರೀಕ್ಷೆ ನಡೆಸಲು, ಸಂದರ್ಶನ ನಡೆಸಲು ಪರಿಣತರನ್ನು ಸಂಸ್ಥೆಯು ನೇಮಕ ಮಾಡಬೇಕು. ಈ ಎಲ್ಲ ಪ್ರಕ್ರಿಯೆಯು ವೆಚ್ಚದಾಯಕವಾಗಿದೆ, ಹಣದ ಅಗತ್ಯತೆಗೆ ಹೆಚ್ಚಿನ ಒತ್ತನ್ನು ನೀಡುತ್ತದೆ. ನಾವು ನೇಮಕಾತಿಯಲ್ಲಿ ಅರ್ಥ, ಮೂಲ, ಆಂತರಿಕ ಮೂಲ, ಬಾಹ್ಯ ಮೂಲ, ಅದರ ಅನುಕೂಲತೆ, ಮಿತಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ಹಂತದಲ್ಲಿ ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯ ಮುಂದಿನ ಹಂತವಾದ ಆಯ್ಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯ ಪ್ರಮುಖ ಉದ್ದೇಶ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು. ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು
ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ವೆಚ್ಚದಲ್ಲಿ ಆಯ್ಕೆ ಮಾಡುವುದು. ಹಾಗಾದರೆ ಆಯ್ಕೆ ಎಂದರೆ ಏನು? ಇದರ ಹಿಂದಿನ ಹಂತವಾದಂತಹ ನೇಮಕಾತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಉದ್ಯೋಗ ಆಕಾಂಕ್ಷಿಗಳನ್ನು, ಅಭ್ಯರ್ಥಿಗಳನ್ನು ಆಕರ್ಷಿಸುತ್ತದೆ. ಹೆಚ್ಚಿನ ಸಂಖ್ಯೆಯ ವ್ಯಕ್ತಿಗಳು ಉದ್ಯೋಗಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸುತ್ತಾರೆ. ನಾನು ಈಗಾಗಲೇ ವಿವರಿಸಿದಂತೆ ನೇಮಕಾತಿ ಎಂಬುದು ಧನಾತ್ಮಕ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಅರ್ಜಿಗಳನ್ನು ಸಂಸ್ಥೆಯು ಸ್ವೀಕರಿಸುತ್ತದೆ. ಈ ಅರ್ಜಿಗಳಲ್ಲಿ ಸೂಕ್ತವಾದವರನ್ನು ಆರಿಸುವುದು ತುಂಬ ಕಷ್ಟದಾಯಕ. ಈ ನಿಟ್ಟಿನಲ್ಲಿ ಆಯ್ಕೆಯ ಹಂತವನ್ನು ಎಲ್ಲ ಸಂಸ್ಥೆಗಳು ಅನುಸರಿಸುತ್ತದೆ. ಹಾಗಾದರೆ ಆಯ್ಕೆ ಎಂದರೆ ಏನು? ಆಯ್ಕೆ ಎಂದರೆ ಉದ್ಯೋಗಕ್ಕೆ ಸಂಭವ್ಯ ಅಭ್ಯರ್ಥಿಗಳಲ್ಲಿ ಯೋಗ್ಯ ವ್ಯಕ್ತಿಯನ್ನು ಗುರುತಿಸುವುದು ಮತ್ತು ಆರಿಸುವ ಪ್ರಕ್ರಿಯೆ. ಇದರ ಅರ್ಥ ಇಷ್ಟೇ: ಸಂಸ್ಥೆಯಲ್ಲಿ ಖಾಲಿ ಇರುವ ಉದ್ಯೋಗ ಹುದ್ದೆಗಳಿಗೆ ಜಾಹೀರಾತು ಅಥವಾ ಇನ್ನಿತರ ಮೂಲಗಳಿಂದ ಅಭ್ಯರ್ಥಿಗಳನ್ನು, ಉದ್ಯೋಗ ಆಕಾಂಕ್ಷಿಗಳನ್ನು ಆಕರ್ಷಿಸಲಾಗಿದೆ. ಸಾವಿರಾರು ಅರ್ಜಿಗಳನ್ನು ಸಂಸ್ಥೆಯು ಸ್ವೀಕರಿಸಿದೆ. ಇಲ್ಲಿ ಈ ಅಭ್ಯರ್ಥಿಗಳಲ್ಲಿ ಸಂಭವನೀಯ ಅಥವಾ ಸಂಭವ್ಯ ಅಭ್ಯರ್ಥಿಗಳಲ್ಲಿ ಯೋಗ್ಯರಾದವರನ್ನು, ದಕ್ಷರಿರಬಹುದು, ಅನುಭವಿಗಳಿರಬಹುದು, ಪರಿಣತರಿರಬಹುದು, ಈ ಯೋಗ್ಯ ವ್ಯಕ್ತಿಯನ್ನು ಗುರುತಿಸಬೇಕು ಮತ್ತು ಆರಿಸಬೇಕು. ಆಯ್ಕೆ ಮಾಡುವುದು, ಆರಿಸಿಕೊಳ್ಳುವುದು. ಹೀಗಾಗಿ ಇಲ್ಲಿ ಸಂಸ್ಥೆಯು ಸೂಕ್ತ ನಿರ್ಣಯವನ್ನು ಕೈಗೊಳ್ಳಬೇಕು. ಯಾವ ವ್ಯಕ್ತಿ ಈ ಹುದ್ದೆಗೆ ಸರಿಯಾದ ಅಭ್ಯರ್ಥಿ ಎಂಬ ಸರಿಯಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಹೇಗೆ ಈ ಆಯ್ಕೆಯನ್ನು ಮಾಡುತ್ತಾರೆ? ಇದು ಅರ್ಜಿಗಳ ಪರಿಶೀಲನೆಯಿಂದ ತೊಡಗಿ ಉದ್ಯೋಗ ಒಪ್ಪಂದ ಪತ್ರವನ್ನು ನೀಡುವ ಹಂತದವರೆಗೂ ಕೂಡ ಮುಂದುವರಿಯುವುದು. ಆಯ್ಕೆಯಲ್ಲಿ ಸಂಸ್ಥೆಯು ಎಡವಿದರೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಸಂಸ್ಥೆಯ ಅಸ್ತಿತ್ವದ ಮೇಲೂ ಕೂಡ ದುಷ್ಪರಿಣಾಮ ಬೀರುತ್ತದೆ. ಹಾಗಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಸಂಸ್ಥೆಯು ವ್ಯವಸ್ಥಿತವಾದಂತಹ ಹಂತಗಳನ್ನು ಅನುಸರಿಸಬೇಕು. ಯಾವುದು ವ್ಯವಸ್ಥಿತ ಹಂತ? ಮೊದಲನೆಯ ಹಂತ, ಆಯ್ಕೆ ಪ್ರಕ್ರಿಯೆಯ ಮೊದಲನೇ ಹಂತ ಪೂರ್ವಭಾವಿ ಪರಿಶೀಲನೆ. ಏನು ಪೂರ್ವಭಾವಿ ಪರಿಶೀಲನೆ ಎಂದರೆ? ಪೂರ್ವಭಾವಿ ಪರಿಶೀಲನೆ ಅಂತ ಹೇಳಿದರೆ ಅಭ್ಯರ್ಥಿತನವನ್ನು ಪರಿಶೀಲಿಸುವುದು, ಮೌಲ್ಯಮಾಪನ ಮಾಡುವುದು. ಅಂತ ಹೇಳಿದರೆ ಅಭ್ಯರ್ಥಿಯು ತನ್ನ ವಿವರಣೆಗಳನ್ನು ಅರ್ಜಿಯಲ್ಲಿ ಭರ್ತಿ ಮಾಡಿರುತ್ತಾನೆ, ಮಾಹಿತಿಗಳನ್ನು ಉದ್ಯೋಗದ ಅರ್ಜಿಯಲ್ಲಿ ತುಂಬಿಸಿರುತ್ತಾನೆ. ಈ ಮಾಹಿತಿಯನ್ನು ಅವಲೋಕಿಸುವುದು. ಇಲ್ಲಿ ಸಂಸ್ಥೆಯು ಅನರ್ಹ ಅಭ್ಯರ್ಥಿಯನ್ನು ತ್ಯಜಿಸಬೇಕು, ಬಿಟ್ಟು ಬಿಡಬೇಕು. ಹೇಗೆ? ಇವರು ಅರ್ಜಿಯನ್ನು ಪರಿಶೀಲಿಸಬೇಕು. ಅಲ್ಲಿರುವ ಮಾಹಿತಿ, ನೀಡಿದಂತಹ ಮಾಹಿತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗೆ ಹೋಲಿಕೆಯಾಗುವುದೇ ಎಂಬುದಾಗಿ ಪರಿಶೀಲಿಸಬೇಕು. ಒಂದು ವೇಳೆ ಅಭ್ಯರ್ಥಿಯು ಸಲ್ಲಿಸಿದ ಅರ್ಜಿಯು ಅಪೂರ್ಣವಾಗಿದ್ದಾಗ ಅಂತಹ ಅಭ್ಯರ್ಥಿಯನ್ನು ಸಂಸ್ಥೆಯು ಪರಿಗಣಿಸಬಾರದು, ಮುಂದಿನ ಹಂತಕ್ಕೆ ಪರಿಗಣಿಸಬಾರದು. ಈ ಹಂತವು ಮುಗಿದ ಬಳಿಕ ಅರ್ಹ ಅಭ್ಯರ್ಥಿಗಳು ಮುಂದಿನ ಹಂತದ ಆಯ್ಕೆಯ ಪರೀಕ್ಷೆಗೆ ಒಳಪಡುತ್ತಾರೆ. ಆಯ್ಕೆಯ ಪರೀಕ್ಷೆ ಎಂದರೆ ಏನು? ಆಯ್ಕೆಯ ಪರೀಕ್ಷೆಯು ಒಂದು ಕ್ರಮಬದ್ಧ ವಿಧಾನವಾಗಿದ್ದು ವ್ಯಕ್ತಿಗಳಲ್ಲಿರುವ ಗುಣಲಕ್ಷಣ, ಕೌಶಲ, ಮನೋಭಾವ, ವ್ಯಕ್ತಿತ್ವವನ್ನು ಪರೀಕ್ಷಿಸುವ, ಅಳತೆ ಮಾಡುವ ಸಾಧನವಾಗಿದೆ. ಇದೊಂದು ಕ್ರಮಬದ್ಧ ವಿಧಾನ. ಆಯ್ಕೆಯ ಪರೀಕ್ಷೆ ಒಂದು ಕ್ರಮಬದ್ಧ ವಿಧಾನ. ಈ ವಿಧಾನದಲ್ಲಿ ಅಭ್ಯರ್ಥಿಯ, ಅರ್ಜಿದಾರನ ವ್ಯಕ್ತಿತ್ವ, ಬುದ್ಧಿವಂತಿಕೆ,
ಗುಣಲಕ್ಷಣ, ಮನೋಭಾವ, ಕೌಶಲ ಮೊದಲಾದ ಅಂಶಗಳನ್ನು ಮೌಲ್ಯಮಾಪನ ಮಾಡಲಾಗುವುದು, ಪರೀಕ್ಷೆ ಮಾಡಲಾಗುವುದು. ಸಂಸ್ಥೆಗಳು ಸೂಕ್ತ ಅಭ್ಯರ್ಥಿಯನ್ನು, ಅರ್ಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅನೇಕ ತೆರನಾದ ಪರೀಕ್ಷೆಗಳನ್ನು ಕೈಗೊಳ್ಳುತ್ತದೆ. ಅದಾವುದೆಂದರೆ, ಒಂದು ಬುದ್ಧಿವಂತಿಕೆಯ ಪರೀಕ್ಷೆ, ಎರಡನೇದು ಯೋಗ್ಯತಾ ಪರೀಕ್ಷೆ, ಮೂರನೇದು ವ್ಯಕ್ತಿತ್ವ ಪರೀಕ್ಷೆ, ನಾಲ್ಕನೇದು ವೃತ್ತಿ ಪರೀಕ್ಷೆ, ಕೊನೆಯದು ಆಸಕ್ತಿ ಪರೀಕ್ಷೆ. ಮುಂದಿನ ತರಗತಿಯಲ್ಲಿ ಈ ಪರೀಕ್ಷೆಗಳ ಬಗ್ಗೆ ತಿಳಿದುಕೊಳ್ಳೋಣ.